ಪಾಪ ನಮ್ಮಪ್ಪ ಇಷ್ಟೊಂದೆಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ. ಯಾಕಪ್ಪ ಇಷ್ಟೊಂದೆಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ ಏನೋ ಅತ್ಲಾಗಿ. ಆ ಅಲ್ಲ, ಮದ್ವೆ ಆಗದ ಆಗ್ಬಿಟ್ಟಿದ್ದಾಳ ಅತ್ಲಾಗಿ. ತಿರ್ಗಾ ನಾವು ಏನು ಮಾಡಕ್ ಆಗಲ್ಲ ಅತ್ಲಾಗಿ. ಆ ನಮ್ಮ ಅಪ್ಪಂಗೆ ಕಣ್ಣಿಂದ ನೋಡಕ್ ಆಗ್ತಿಲ್ಲ ಅತ್ಲಾಗಿ. ನನಗೆ ಹೊಟ್ಟೆಲ್ಲ ಉರಿದೋಗಂಗೆ ಆಗ್ತೈತೆ ಅತ್ಲಾಗಿ. ತಿಂಡಿ ತಿನ್ನಪ್ಪ ಅಂತ ಹೇಳಿದ್ರೆ ಕರೆಕ್ಟಾಗಿ ತಿಂಡಿ ತಿಂತಿಲ್ಲ, ಊಟ ಮಾಡ್ತಿಲ್ಲ. 2-3 ದಿವಸದಿಂದ ಬೇರೆ ಹುಷಾರಿಲ್ದಲೆ, ಬೇರೆ ಮೊದಲೇ ತಿಂಡಿ ತಿಂದಂಗೆ ತಲೆ ತಿರುಗಿ ಬಿದ್ದುಬಿಟ್ಟಿದ್ರು ತೋಟದಲ್ಲೇನೆ. ಅಲ್ಲ ತಿರ್ಗಾ ಬೇರೆ ಹಿಂಗೆ ತಿಂಡಿ ತಿಂದಂಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನಿನ್ಕೊಂಡ್ಬಿಟ್ರೆ ಆ ಹೊಟ್ಟೆ ಉರಿದೋಗಂಗೆ ಆಗ್ತೈತೆ ನನಗೆ. ಏನಪ್ಪ ಮಾಡೋದು? ಅಪ್ಪ ಅಪ್ಪೋ ಅಪ್ಪ, ಹಿಂಗೆ ಇರ್ಬೇಡ ಕಣಪ್ಪ, ನನಗೆ ಬೇಜಾರಾಗುತ್ತೆ ಕಣಪ್ಪ. ಕಣ್ಣಿಂದ ನೋಡೋಕ್ಕಾಗ್ತಿಲ್ಲ ಕಣಪ್ಪ. ಹೆಂಗಿದ್ದಪ್ಪ ನೀನು? ಎಷ್ಟು ಗತ್ತಿಯಿಂದ ಇದ್ದೆ ನೀನು, ಎಷ್ಟು ಚೆನ್ನಾಗಿದ್ದೆ, ಎಷ್ಟು ಆರೋಗ್ಯವಾಗಿದ್ದೆ. ಮುಖ ಎಲ್ಲ ಬಾಡಿಸ್ಕೊಂಡು ಈ ರೀತಿ ನೀನು ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ನನಗೆ ಕಣ್ಣಿಂದ ನೋಡೋಕ್ಕಾಗಲ್ಲ ಕಣಪ್ಪ. ತಿರ್ಗಪ್ಪ ಅಪ್ಪೋ, ಮೊದ್ಲಂಗೆ ಹೆಂಗಿದ್ದು ಹಂಗಿರಪ್ಪ. ಅಲ್ಲ ಕಣಪ್ಪ, ನೀನು ಕಷ್ಟ ಸುಖಗಳನ್ನ ನನ್ನ ಮುಂದೆ ಹಂಚ್ಕೊಳಪ್ಪ. ಯಪ್ಪೋ ತಿರ್ಗಪ್ಪ ಈ ಕಡೆ, ಹಿಂಗೆಲ್ಲ ಇರಬೇಡ ಕಣಪ್ಪ. ಬಾರಪ್ಪ ಮನೆಗೆ ಹೋಗೋಣ, ಬಾರಪ್ಪ ತಿಂಡಿ ತಿನ್ನು ಬಾರಪ್ಪ. ಅಪ್ಪೋ ಅಪ್ಪ, ಈ ಕಡೆ ತಿರ್ಗಪ್ಪ, ಈ ಕಡೆ ಮಾತಾಡಪ್ಪ. ಯಾಕಪ್ಪ ಹಿಂಗೆ ಒಬ್ನೇ ನಿನ್ಕೊಂಡ್ಬಿಟ್ಟೆ? ಈ ಕಡೆ ಮಾತಾಡಪ್ಪ. ನೀನು ಏನ್ ಕಷ್ಟಗಳಿದ್ರು ನನ್ನ ಮುಂದೆನಾದ್ರೂ ಸ್ವಲ್ಪ ಹಂಚ್ಕೊಳಪ್ಪ, ಸಮಾಧಾನ ಆಗುತ್ತೆ. ಅಪ್ಪೋ ಏನ್ ಹೇಳಂದ ಪಾಪ, ಏನ್ ಹೇಳನ್ ಹೇಳು. ನನ್ ಕಷ್ಟ ಸುಖಗಳನ್ನ ನಿನ್ ಮುಂದೆ ಹೇಳ್ಕೊಂಡ್ರೆ ಏನ್ ಪ್ರಯೋಜನ ಬಂತು? ಮನ್ಸಲ್ಲಿರೋ ನೋವು ಕಡಿಮೆ ಎಲ್ಲ ಆಗುತ್ತಿರಪ್ಪ. ಮನ್ಸಲ್ಲಿರೋ ನೋವು ಕಡಿಮೆ ಆಗಲ್ ಕಣ್, ಸುಮ್ಕಿರಪ್ಪ. ಏನ್ ಮಾಡೋಣ? ಅಲ್ಲ ಕಣೋ, ನಿನ್ ತಂಗಿ ಇಂತ ಕೆಲಸ ಮಾಡೋಗ್ಬಿಟ್ಲಲ್ಲೋ, ಏನ ಮಾಡೋದು ಪಾಪ. ಅವಳಿಗೆ ಯಂತ್ರದಲ್ಲಿ ಕಡಿಮೆ ಮಾಡಿದ್ನ ನಾನು, ಯಂತ್ರದಲ್ಲಿ ಕಡಿಮೆ ಮಾಡಿದ್ದೆ. ಇಷ್ಟಪಟ್ಟಿದ್ದು ಬೈಕ್ ಕೊಡಿಸ್ತೆ, ಸ್ಕೂಟಿ ಕೊಡಿಸ್ತೆ ಅವಳಿಗೆ. ಇಂಥ ಕಾಲೇಜಿಗೆ ಓದ್ತೀನಂತ ಹೇಳಿದಾಗ ಅಂತ ಕಾಲೇಜ್ಗೆ ಸೇರಿಸ್ತೆ ಅವಳಿಗೆ. ಯಂತ್ರದಲ್ಲಿ ಕಡಿಮೆ ಮಾಡಿದ್ದೆ. ಕೇಳ್ದಂಗೆ ಏನೇನ್ ಬೇಕು ಎಲ್ಲದನ್ನು ತಗೊಂಬಂದ್ ಕೊಟ್ಟಿದ್ದೀನಿ. ಎಲ್ಲದನ್ನು ಅಷ್ಟೊಂದೆಲ್ಲ ಚೆನ್ನಾಗಿ ನೋಡ್ಕೊಂಡು, ಅಷ್ಟೊಂದು ಪ್ರೀತಿಯಿಂದ ಎಲ್ಲ ನೋಡ್ಕೊಂಡು ಕಡೆಗೆ ನನಗೆ ಅಪ್ಪ ನಾನು ಮದುವೆ ಆಗ್ತೀನಿ ಕಣಪ್ಪ ಮಾವನ ಮಗನಿಗೆ ಅಂತ ಬಾಯ್ ಬಿಟ್ಟು ಹೇಳಿದ್ರೆ ನಾನೇ ನಿಂತು ಮುಂದೆ ನಿಂತ್ಕೊಂಡ್ಬಿಟ್ಟು ಇಡೀ ಊರಲ್ಲೇನೇ, ನಮ್ಮೂರಲ್ಲೇನೆ ಯಾರ್ದು ಮದುವೆ ಹಂಗೆ ಆಗಿರ್ಬಾರ್ದು, ಹಂಗೆ ಮದುವೆ ಮಾಡಿಸ್ತಿದ್ನಲ್ಲ ಮುಂದೆ ನಿಂತ್ಕೊಂಡ್ಬಿಟ್ಟು. ಯಾಕಿಂತ ಕೆಲಸ ಮಾಡೋಗ್ಬಿಟ್ಲು? ಏನೋ ಮಾಡೋದು? ಮನ್ಸಲ್ಲಿ ಆಗಿರೋ ನೋವಿಗೆ ತಡಿಯಕ್ಕೆ ಆಗ್ತಿಲ್ಲ ಕಂಡಪ್ಪ. ನನಗೆ ಊಟ ಮಾಡಕ್ಕಾಗಲ್ಲ. ಬಾಯಿ ಹತ್ರ ಮುಖದ ಹತ್ರ ಊಟ ತಗೊಂಡು ಹೋಗ್ಬಿಟ್ರೆ ಊಟ ಸೇರಕ್ಕಾಗ್ತಿಲ್ಲ ಕಣ, ನನಗೆ ತಿನ್ನಕ್ಕಾಗ್ತಿಲ್ಲ. ಅಷ್ಟೊಂದೆಲ್ಲ ನೋವೈತೆ, ಯಾರ ಮುಂದೆ ಹೇಳ್ಕೊಳ್ಳಿ ನಾನು? ತಡಿಯಕ್ ಆಗ್ತಿಲ್ಲ ಕಣ ನನಗೆ. ನನ್ನ ತಮ್ಮ, ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ ಎಲ್ಲರಿಗೂ ಮಾಡಿರೋ ಮೋಸ ಇವತ್ತು ನನಗೆ ಕರ್ಮ. ಎಲ್ಲಾನು ನನಗೆ ಈಗ ಆಗ್ತೈತೋ ಏನೋ ಗೊತ್ತಿಲ್ಲ ಕಳ್ಳ ಪಾಪ. ನನ್ಗಂತೂ ಅಷ್ಟೊಂದೆಲ್ಲ ನೋವು ಭಗವಂತ ನನಗೆ ಕೊಡ್ತಾನಂತ ಯಾವತ್ತೂ ಊಹಿಸ್ಕೊಂಡಿರಲ್ಲ ಕಣೋ. ಸಕ್ಕತ್ ಬೇಜಾರಾಗ್ತೈತ್ ಕಣ ದಿಲೀಪ, ನನಗೆ ತಡ್ಕಣಕ್ ಆಗ್ತಿಲ್ ಕಣೋ. ಎದೆ ಎಲ್ಲ ಹೊಟ್ಟೆ ಉರ್ದೋಗಂಗೆ ಆಗ್ತೈತ್ ಕಳ್ಳ ಪಾಪ. ಏನ್ ಮಾಡೋಣ? ಹೆಂಗಿದ್ನಲ್ಲ ಪಾಪ ನಾನು, ಹೆಂಗಿದ್ದೆ ನಿನ್ಗೂ ಗೊತ್ತಲ್ಲೋ. ಊರಲ್ಲಿ ನಡ್ಕೊಂಡು ಹೋದ್ರೆ ನನ್ ಮುಂದೆ ನಿನ್ಕಣಕ್ಕೆ ಜನಗಳು ಎದುರ್ತಿದ್ನಲ್ಲೋ. ಇವಾಗ ಆ ಚಿಕ್ಕವ್ರು ಏನು ಕೈಲಾಗ್ದವ್ರು ಕೂಡ ನನಗೆ ಗದರಿಸ್ತಾರೆ, ಹಂಗಿದ್ ಮಾಡ್ತಾರೆ, ತಿರ್ಗಿ ಮಾತಾಡ್ತಾರೆ. ಎಷ್ಟು ಬೇಜಾರಾಗ್ಬೇಡ ಹೇಳು ನನಗೆ. ಏನ್ ಸಾವುಕಾರ್ತನ ಇದು? ಎಲ್ಲ ಪಾಪ ಪ್ರಯತ್ನ. ನೀನು ಹಂಗೆ ಮಾಡ್ಬಿಟ್ಟೆ. ನೀನು ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟೆ. ಆ ಹುಡುಗಿ ನೋಡಿರೆ ಅವಳ ಮೇಲೆ ಒಂದು ಆಸೆ ಇಟ್ಕೊಂಡ್ಬಿಟ್ಟಿದ್ದೆ. ಇಲ್ದವೆಲ್ಲ ಆಸೆಗಳು ಇಟ್ಕೊಂಡು ಖುಷಿಯಾಗಾದ್ರೂ ಮದುವೆ ಮಾಡೋಣ, ನೆಂಟ್ರಿಷ್ಟಿಗೆಲ್ಲ ಕರಿಯೋಣ, ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಕರಿಯೋಣ, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆಲ್ಲ ಕರೆದ್ಬಿಟ್ಟು ಊರಲ್ಲೇನೆ ಒಳ್ಳೆ ಗ್ರಾಂಡ್ ಆಗಿ ಮದ್ವೆ ಮಾಡೋಣ ಅಂತ ಇಟ್ಕೊಂಡಿದ್ದೆ ಕಣ. ಎಷ್ಟೊಂದೆಲ್ಲ ಆಸೆ ಇಟ್ಕೊಂಡಿದ್ದೆ. ನನ್ನ ಆಸೆ ಎಲ್ಲ ನಿರಾಸೆ ಆಗೋಯ್ತಲ್ಲ ಪಾಪ. ಏನಿದ್ದು ಏನ್ ಮಾಡಿ ಇಷ್ಟೊಂದೆಲ್ಲ ಕಷ್ಟಪಟ್ಟು ಏನ್ ಪ್ರಯೋಜನ ಬಂತಲ್ಲ ದಿಲೀಪ? ನೀನೇ ಹೇಳ ಬಾಯ್ ಬಿಟ್ಟು. ಏನ್ ಮಾಡೋಣ ಹೇಳು? ನೋವು ತಡಿಯಕ್ ಆಗ್ತಿಲ್ಕಳ್ಳ ನನ್ನ ಕೈಲಿ. ಅಲ್ಲ ಕಂಡ್ಲ ಪಾಪ, ಮಾತಾಡ್ಕೊಂಡವ್ರು ಹೇಳೋರು ನನ್ನ ಇಂಟ್ರೆಸ್ಟ್ ಅಲ್ಲಿ ಊರ್ನಲ್ಲಿ ಎಷ್ಟು ಜನ ಯಾವ್ಯಾವ ರೀತಿಲಿ ಮಾತಾಡ್ತಾರೆ ಗೊತ್ತಲ್ಲ. ಅವ್ನ್ ಸಾವುಕಾರ ಇದ್ದು ಏನ್ ಪ್ರಯೋಜನ ಬಂತು? ಅವ್ನ ಯೋಗ್ಯತೆಗೆ 2 ಮಕ್ಳು ಇದ್ರು, 2 ಮಕ್ಳದೂ ಮದ್ವೆ ಮಾಡಕ್ ಆಗ್ಲಿಲ್ಲ ಅಂತ ಎಷ್ಟೊಂದ್ ಜನ ಯಾವ್ಯಾವ ರೀತಿ ಮಾತಾಡ್ತಾರಂತ ನನಗ್ ಮಾತ್ರ ಗೊತ್ತು ಕಣ್ರು. ನಿಮಗೇನ್ರಪ್ಪ ಗೊತ್ತು? ನಿಮಗೇನ್ ಗೊತ್ತು? ನನ್ನ ನೋವ್ನ ಯಾರ ಮುಂದೆ ಹೇಳ್ಕೊಳ್ಳಿ ನಾನು? ನೀನೇ ಹೇಳು. ಬಿಡಪ್ಪ ಹೋಗ್ಲಿ, ಸುಮ್ಕಿರಪ್ಪ. ಆಯ್ತು ಅಪ್ಪ, ಏನ ತಪ್ಪುಗಳಿಗೆ ಆಗೋಯ್ತು. ಬಿಡಪ್ಪ ಅಪ್ಪ, ಅವಳು ನನ್ನ ತಂಗಿನೇ ಅಲ್ವೇನಪ್ಪ, ನಿನ್ ಮಗಳೇ ಅಲ್ವೇನಪ್ಪ. ಕೋಪ ಮಾಡ್ಕೊಬೇಡ ಕಣಪ್ಪ, ಬೇಜಾರು ಮಾಡ್ಕೊಬೇಡ ಕಣಪ್ಪ. ತಂದೆ ತಾಯಿಗಳು ನೋವು ಆದ್ರೆ ನೊನ್ಕೊಂಡ್ಬಿಟ್ರೆ ಅಂತೆ ಮಕ್ಳಿಗೆ ಒಳ್ಳೇದಾಗಲ್ವಂತೆ ಕಣಪ್ಪ. ಬಿಡಪ್ಪ, ಹೆಂಗ ಅತ್ಲಾಗಿ ಒಪ್ಕೊಂಡು ಮದ್ವೆ ಆಗಿ ಹೋಗಿದ್ದಾಳೆ, ಚೆನ್ನಾಗಿರ್ಲಿ ಅಂತ ಇಲ್ಲಿಂದಾನೇ ಆರೈಸ್ಬಿಡಪ್ಪ ಪಾಪ. ಇನ್ನೇನಪ್ಪ ಮಾಡೋಣ? ಅವಳಿಗೆ ಇನ್ನೂ ಗೊತ್ತಾಗಲ್ಲ ಕಣಪ್ಪ. ಇನ್ನು ಮೊನ್ನೆವಳಲ್ವಾ, ಚೆನ್ನಾಗಿದ್ದಾಳೆ, ಮುದ್ದಾಗಿ ಸಾಕ್ಬಿಟ್ಟು ಅವಳಿಗೆ ಗೊತ್ತಾಗ್ತಿಲ್ಲ ತಂದೆ ತಾಯಿಗಳು ಬೆಲೆ. ಇನ್ನು ಇವಾಗೆಲ್ಲ ಗೊತ್ತಾಗೋದು, ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ವಯಸ್ಸಾಯ್ತು, ನನಗೇನು ಮದುವೆ ಆಗ್ಬೋದಲ್ಲ ಅನ್ಕೊಂಡ್ಬಿಟ್ಟು ಅವಳು ಮದುವೆ ಆಗಿರ್ಬೋದು, ಎಲ್ಲ ಎಜುಕೇಶನ್ ಎಲ್ಲ ಮುಗೀತು ಅಂತ. ಆದ್ರೆ ತಂದೆ ತಾಯಿಗಳು ಬೆಲೆ ಸ್ವಲ್ಪ ದಿವಸದಲ್ಲೇ ಗೊತ್ತಾಗೋದು. ಸುಮ್ಕಿರಪ್ಪ, ನೀನ್ ಏನು ಯೋಚನೆ ಮಾಡ್ಬೇಡ ಕಣ, ಸುಮ್ಕಿರು. ನಿನ್ ಮಗಳು ಎಲ್ಲೂ ಹೋಗಲ್ಲ, ನಿಂತವಳೆ ಬರ್ತಾಳೆ. ಹೆಂಗಿದ್ರು ನೀನ್ ಮದುವೆ ಮಾಡ್ಬೇಕಿತ್ತಲ್ವೇನಪ್ಪ? ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ, ಸುಮ್ಕಿರು. ಅಲ್ಲ ಕಡ್ಲ ಪಾಪ, ನನ್ಗೂ ನಿಮ್ಮ ಅಮ್ಮಂಗೂ ಎಲ್ಲಾರ್ಗು ಆಸೆ ಇರಲ್ವೇನ? ಅಲ್ಲ ನನ್ನ ತಮ್ಮ ಇವನು ಯಾರಂತೀಯ?
ನಮ್ಮ ಬೋರಣ್ಣಂದು ಮಗಂದು ನೋಡು ರಾಜೇಶಂದು ಎಲ್ಲಾ ಕುಟುಂಬದವರೆಲ್ಲ ಸೇರ್ಕೊಂಡ್ಬಿಟ್ಟು 3 ಕುಟುಂಬದವ್ರು ಎಷ್ಟು ಖುಷಿ ಖುಷಿಯಾಗಿ ಮದುವೆ ಮೇಲೆ ಮಾಡ್ತಿದ್ವಿ ನೋಡು. ಪತ್ರಿಕೆ ಹಂಚೋದು, ಶಾಸ್ತ್ರಗಳು ಮಾಡೋದು, ನೆಂಟರುಗಳು ಬೀಗರುಗಳಿಗೆಲ್ಲ ಕರಿಯೋದು, ಎಲ್ಲ ಬಟ್ಟೆಗಳು ತಗೊಂಬರಕ್ ಹೋಗೋದು, ಸೀರೆಗಳು ತಗೊಂಬರಕ್ ಹೋಗೋದು, ನೆಂಟರಿಷ್ಟಿಗೆಲ್ಲ ಫೋನ್ ಮಾಡಿ ಕರಿಯೋದು, ಚೌಟ್ರಿಗೆ ಇದು ಮಾಡೋದು ಎಲ್ಲ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಆನಂದವಾಗಿರ್ತೀವಿ ನೋಡು. ಹಂಗೆ ನಾನು ಇನ್ನೇನು ನೋಡಿ ಚೆನ್ನಾಗಿರೋ ಕಡೆ ಸಂಬಂಧ ನೋಡ್ಬಿಟ್ಟು ಮಗ್ಳದನು ಮದುವೆ ಮಾಡೋಣ ಅಂತ ಎಷ್ಟೊಂದೆಲ್ಲ ಖುಷಿ ಖುಷಿಯಾಗಿ ಅನ್ಕೊಂಡು ಬರ್ತಿದ್ದೀನಿ. ಅಷ್ಟರಲ್ಲಿ ಹಿಂಗೆ ಹೇಳ್ಬಿಡ್ತಿದಾರಲ್ಲ, ಹೊಟ್ಟೆ ಉರ್ದೋಗಲ್ವೆಲ್ಲ ಪಾಪ ನನಗೆ, ಯೋಚನೆ ಬರಲ್ವೆಲ್ಲ ಪಾಪ ನನಗೆ. ನನ್ನ ಆಸೆ ಎಲ್ಲ ನಿರಾಸೆ ಆಗೋಯ್ತಲ್ಲೋ. ಏನ್ ಮಾಡೋಣ? ಅಪ್ಪ ಬಿಡಪ್ಪ, ನಂದು ಚಂದದು ಇಬ್ರದು ಆಯ್ತು. ಇನ್ನೊಬ್ಬ ಮಗ ಇದಾನಲ್ಲಪ್ಪ, ಗಜೇಂದ್ರ ಇದಾನಲ್ಲ, ಅವನ್ ಯಾಕೆ? ಅವನು ನಿನ್ ಮಗನೇ ತಾನೆ, ಅವನು ನಮ್ಮ ಇದೇ ತಾನೆ, ಅಣ್ಣ ತಮ್ಮದ್ರು ತಾನೆ. ಖುಷಿಯಾಗಿ ಮಾಡೋದ್ ಕಡೆ ಬಿಡಪ್ಪ. ಮುಂದೆ ನಿನ್ಕೊಂಡ್ಬಿಟ್ಟು ನಾನು ಮುಂದೆ ನಿನ್ಕೊಳ್ತೀನಿ. ಎಲ್ಲಾರು ಅಣ್ಣ ತಮ್ಮದ್ರುಗಳು ಎಲ್ಲಾರು ಸೇರ್ಕೊಂಡ್ಬಿಟ್ಟು ಎಲ್ಲಾರು ಖುಷಿಯಾಗಿ ಗ್ರ್ಯಾಂಡಾಗಿ ಮದುವೆ ಮಾಡೋದಂತೆ ಕಣಿ ಹೇಳಪ್ಪ. ಗಜೇಂದ್ರಂಗೆ ಇದೇನೆ. ಎಲ್ಲಲ್ಲ ಪಾಪ, ಎಲ್ಲಿ ಹುಡ್ಕುದ್ರು ತೋಟದ ಹತ್ರನು ಸಿಕ್ತಿಲ್ವಲ್ಲ, ಎಲ್ಲೋದ್ರಲ್ಲ ಇವ್ರು. ನಮ್ಮ ಮಣ್ಣಿ ಹತ್ಲಾಗ ಹೋದ್ನಲ್ಲ, ಥೋ ಒಳ್ಳೆ ಕಣ ಹತ್ಲಾಗಿ. ಯಾಕೆ ಇಷ್ಟೊಂದು ಹೊಟ್ಟೆ ಉರಿಸ್ತಾರ ಇವರು? ಹೊಟ್ಟೆಲ್ಲ ಉರ್ದೋಗಂಗೆ ಆಗ್ತೈತೆ. ಮಂತ ಹೋದ್ರೆ ಮಂತ ಅವಳು ನಮ್ಮ ಅತ್ತಿಗೆ ನೋಡಿರೆ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ ಕಳಿಸ್ಬಿಟ್ರು. ಇಲ್ಲಿ ತೋಟದ ಹತ್ರ ಹುಡ್ಕೊಂಬಂದ್ರೆ ತೋಟದ ಹತ್ರನು ಕಾಣಿಸ್ತಿಲ್ವಲ್ಲ, ಎಲ್ಲೋದ್ರಲ್ಲ ಗಜೇಂದ್ರ ಇವ್ರು? ಕಾಣಿಸ್ತಾನೆ ಇಲ್ಲ. ಮೊದ್ಲೇ ತಿಂಡಿ ತಿಂದಿಲ್ಲ ಅಂತ ಬೇರೆ ಹೇಳ್ತಿದಾರೆ. 2-3 ದಿವಸದಿಂದ ಬೇರೆ ಸರಿಯಾಗಿ ತಿಂಡಿ ತಿಂದಿಲ್ಲ, ಆರೋಗ್ಯ ಬೇರೆ ಸರಿ ಇಲ್ಲ. ತಿರ್ಗಾ ಬೇರೆ ಏನಾದ್ರು ತಲೆಗೆಲೆ ಸುತ್ತಿ ನಿಶಕ್ತಿಯಿಂದ ಏನಾದ್ರು ಎಲ್ಲಾದ್ರೂ ಸುಸ್ತಾಗಿ ಕುತ್ಕೊಂಡ್ಬಿಟ್ರು ಏನ ಇವ್ರು? ಹುಡ್ಕಲ್ಲ ಗಜೇಂದ್ರ, ಎಲ್ಲಾದ್ರೂ ನೋಡೋ ಈ ಕಡೆ, ಎಲ್ಲಾರು ಅಕ್ಕಪಕ್ಕದಲ್ಲಿ ನೋಡು, ಬೇಗ. ಚಿಕ್ಕಪ್ಪ ಇಲ್ಲಿ ಇಲ್ಲ ಇದಾರ ನೋಡು ಚಿಕ್ಕಪ್ಪ. ಅಪ್ಪಯ್ಯ ಅನ್ನೋನು ದಿಲೀಪ ಅಲ್ವಾ ಅಲ್ಲಿ ನಿಂತಿರೋದು? ನೋಡಲಿ, ಅವರೇ ಅನ್ಸುತ್ತೆ. ನೋಡೋಣ ಬಾ ಇಲ್ಲಿ. ಎಲ್ಲಲ್ಲ ಪಾಪ, ಕಾಣಿಸ್ತಾನೆ ಇಲ್ವಲ್ಲೋ. ನೀನ್ ಎಲ್ಲಿ ಹೇಳ್ತಿದ್ಯೋ ಏನಪ್ಪ? ಅವ್ರು ಎಲ್ಲಿ ನಿಂತಿದಾರೋ ಏನ? ನೋಡ್ತೀನಿ ತಡಿ. ಅಗಳ ಅಲ್ಲೇ ಕಣ, ಹುಕ್ಕಣ ನಿನ್ಕೊಂಡಿದಾರ ಕಣ. ಏನ ಇಬ್ರು ಅಪ್ಪ ಮಗ ಇಬ್ರು ಏನೋ ಮಾತಾಡ್ತಿದಾರೆ, ದಿಲೀಪ ಅನ್ನೋನು ನಮ್ಮಣ್ಣ. ತಡಿ ನೋಡ್ತೀನಿ ಕಣ, ತಡಿ. ಅಲ್ಲ ಕಣ್ಣ ಪಾಪ, ದಿಲೀಪ ನೀನ್ ಹೇಳ್ತಿರೋದು ಮಾತ್ರ ನಿಜಾನೇ. ಗಜೇಂದ್ರನ್ ಮದ್ವೆ ಮಾಡೋಣ. ಮೊದ್ಲಂತೂ ಅವನಿಗೆ ಓದಿಸ್ಲಿಲ್ಲ, ಬರೆಸ್ಲಿಲ್ಲ, ಚೆನ್ನಾಗಿ ನೋಡ್ಕೊಳ್ಳಿಲ್ಲ. ಇವಾಗ್ಲಾದ್ರೂ ಚೆನ್ನಾಗಿ ನೋಡ್ಕೋಬೇಕು ನಾನು. ನನ್ಗೂ ಆಸೆ ಐತಿ ಅವಂದು ಮದ್ವೆ ಮಾಡ್ಬೇಕು, ಸಂಬಂಧ ಎಲ್ಲ ಹುಡುಕಿ ಚೆನ್ನಾಗಿ ಮದ್ವೆ ಮಾಡ್ಬೇಕು ಅಂತ. ಚೆನ್ನಾಗಿ ನನ್ಗೂ ಇಲ್ದವೆಲ್ಲ ಆಸೆ ಹುಟ್ಟಿಸ್ಕೊಂಡ್ಬಿಟ್ಟಿದ್ದೀನಿ ನಾನು. ಆದ್ರೆ ನನ್ನ ಹೆಂಡ್ತಿ ನಿಂಗಮ್ಮ ಮಾತು ಕೇಳ್ತಾಳೇನಪ್ಪ. ಅವಳಿಗೆ ಅವಳ ಅಮ್ಮಂಗೆ, ನಮ್ ಗಜೇಂದ್ರ ಅಮ್ಮಂಗೆ ಸಿಕ್ಕಾಪಟ್ಟೆ ಕೋಪ ಬೇರೆ. ಮೊದ್ಲು ನೋನಿಸ್ಬಿಟ್ಟಿದ್ದೀನಿ. ಈಗ ತಿರ್ಗಾ ನಾನು ಹೆಂಡ್ತಿ ಮಕ್ಳು ಅಂತ ಹೋದ್ರೆ ಅವಳು ಅದೆಷ್ಟು ಕೋಪ ಮಾಡ್ಕೊಳಲ್ಲ ಹೇಳು? ನೀನೇ ಹೇಳಪ್ಪ, ಏನ್ ಮಾಡೋಣ ನಾನು? ಹೆಂಗ್ ಹೇಳೋಣ? ಹೆಂಗ್ ಇದ್ ಮಾಡ್ಲಿ? ನನ್ಗಂತೂ ಏನು ಹೇಳ್ಕೊಳಕ್ ಆಗ್ತಿಲ್ಲ ನನಗೆ. ಒಳ್ಳೆ ತಲೆ ಕೆಟ್ಟು ಹೋಗಂಗ ಆಗ್ತೈತತ್ಲಾಗಿ. ಇದಾಕಣಿಯ ಎಲ್ಲೆಲ್ಲ ಅಂತ ಹುಡ್ಕೋದು ನಿನ್ಗೆ? ಏನೋ ಗಜೇಂದ್ರ ಮದ್ವೆ ವಿಷಯ ಏನೋ ಯೋಚನೆ ಮಾಡ್ಕೊಂಡು ಏನೋ ಮಾತಾಡ್ತಿದ್ರ ಇಬ್ರು. ದಿಲೀಪ ಪಾಪ ಯಾಕಲ್ಲ ಅಪ್ಪಯ್ಯ ಒಂಥರ ಮಕ ಬಾಡರಂಗೆ ಇದ್ ಮಾಡ್ಕೊಂಡ್ಬಿಟ್ಟು ಏನೋ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡೈತೆ. ತಿಂಡಿ ಬೇರೆ ತಿಂದಿಲ್ವಂತೆ ಸರಿಯಾಗಿ, ಬೆಳಿಗ್ಗೆನು ತಿಂಡಿ ತಿಂದಂಗ್ ಬಂದೈತಂತೆ. ಅಪ್ಪ ಹಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಮೊದ್ಲು ತಿಂಡಿ ತಿನ್ನಿಸ್ತಲ್ಲ ನೀನು ತೋಟದಲ್ಲಿ ಮಾತಾಡ್ಕೊಂಡು ನಿಂತಿದ್ಯಲ್ಲ ದಿಲೀಪ. ಯಾಕ ನಿನಗ್ ಬುದ್ಧಿ ಬೇಡವ ನಿನ್ಗೆ? 2-3 ದಿವಸ ಹಿಂದೆನೆ ತಿರ್ಗಾ ಅವರು ತಲೆ ತಿರುಗಿ ಬೇರೆ ಬಿದ್ದಾರೆ. ಏನ್ ಹುಡುಗರು ಆಗಿದ್ದೀರಾ ಏನಪ್ಪ ಅತ್ಲಾಗಿ? ನಿಮ್ಗೆ ಹೇಳಿ ನನಗೂ ಸಾಕಾಗೋಯ್ತು. ಹುಡುಗೋ ಬೇಗ ಹೋಗ್ಬಿಟ್ಟು 1-2 ಎಲೆ ಕಿತ್ಕೊಂಬ, ಹುಡುಗಿಲಿ ಕುಡಿಲಿ. ಅಣಯ್ಯ ಬಾರ ಹೋಗೋಣ ಮಂತವ. ಯಾಕ ಏನಾಯ್ತ ನಿನ್ಗೆ? ಯಾಕೆ ಇಷ್ಟೊಂದು ಯೋಚನೆ ಮಾಡ್ಕೊಂಡು ನಿಂತಿದ್ಯಾ? ನಿನ್ ಮುಖ ನೋಡಕ್ ಆಗ್ತಿಲ್ಲ ನನಗೆ. ಎಷ್ಟು ದಿವಸದಿಂದ ಎಷ್ಟು ಧೈರ್ಯವಾಗಿ ಎಷ್ಟು ಗತ್ತಾಗಿದ್ದೆ ನೀನು. ಹಿಂಗೆ ಇರ್ಬೇಕು ನೀನು, ಮೊದ್ಲು ಹೆಂಗಿದ್ದು ಹಂಗೆ. ಹಿಂಗ್ ನಿನ್ಕೊಂಡ್ರೆ ನೀನು ಹಿಂಗ್ ಮುಖ ಮಾಡ್ಕೊಂಡ್ರೆ ನನಗೆ ನೋಡಕ್ಕಾಗಲ್ಲ ನನಗೆ. ಸುಮ್ಕಿರು, ಯಾಕೆ ಹಿಂಗ್ ಮಾಡ್ತಿದ್ಯಾ ನೀನು? ಅದೇ ಕಣ್ ಚಿಕ್ಕಪ್ಪ, ಚಂದುನು ಮದುವೆ ಆಗ್ಬಿಟ್ಟಿದ್ದಾಳೆ. ನಾನು ಬೇರೆ ಮದುವೆ ಆಗಿ ಬಂದಿದ್ದೆ ಮೊದ್ಲು. ಈಗ ಚಂದು ಬೇರೆ ಹೋಗ್ಬಿಟ್ಟು ಮದುವೆ ಆಗಿದ್ದಾಳೆ ನಮ್ಮ ಮಾವನ ಮಗನ ಜೊತೆ. ಹಂಗಾಗಿ ಅಪ್ಪಯ್ಯ ಯೋಚನೆ ಮಾಡ್ಕೊಂಡ್ಬಿಟ್ಟು ಮಂಕಾಗ್ಬಿಟ್ಟಿದಾರ ಕಣ್ ಚಿಕ್ಕಪ್ಪ. ಏನ್ ಮಾಡೋಣ? ಅಲ್ಲ ಕಣಯ್ಯ, ಈಗ ಆಗ್ದಲೇ ಇರೋ ತಪ್ಪೇನ್ ಮಾಡಿಲ್ಲ ಮಗ. ಸುಮ್ಕಿರತ್ಲ ಹೋಗ್ಲಿ ಅತ್ಲಾಗಿ. ನಾವೇ ನಿನ್ಕಂಡ್ ಮದುವೆ ಆಗ್ಬೇಕಿತ್ತಲ್ಲ. ಈಗ ಹೆಂಗಿದ್ರು ನೀನ್ ಬಾಮೈದನ್ ಮಗಂಗೆ ತಾನೇ ಮದುವೆ ಆಗಿರೋದು. ಖುಷಿ ಪಡು. ಯಾಕೆ ಯೋಚನೆ ಮಾಡ್ತೀಯ? ಕಣ್ಣಾರೆ ನೋಡಿದ ಮಗ ಅಲ್ವಾ, ಇನ್ನೇನು ಯಾಕೆ ತಲೆ ಕೆಡಿಸ್ಕೊಳ್ತೀಯ ನೀನು? ಹೆಂಗ ನಮ್ಮೂರಲ್ಲೇನು ಇರ್ತಾಳೆ, ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ. ನೋಡೋಣ ಸ್ವಲ್ಪ ದಿವಸ, ಒಂದ ಹೋಗ್ಲಿ, 1 ವಾರ 15 ದಿವಸ ಹೋಗ್ಲಿ. ಗಂಡದ ಮನೇಲಿ ಚೆನ್ನಾಗಿರ್ಲಿ. ಎಷ್ಟಾದ್ರೂ ನಮ್ಮ ಮಗಳಲ್ವೇನ ಅಣ್ಣಯ್ಯ. ಹೋಗಿ ಕರ್ಕೊಂಬಂದ್ಬಿಟ್ಟು ನೋಡೋಣ. ಯಾವ್ದಾರು ಚೆನ್ನಾಗಿರೋ ಟೈಮ್ ನೋಡ್ಕೊಂಡ್ಬಿಟ್ಟು ನೋಡಿ ಗ್ರ್ಯಾಂಡಾಗಿ ಒಂಚೂರು ಬೀಗ್ ರೂಟನು ಏನಾರ ಮಾಡಿಸ್ಬಿಡೋಣ, ರಿಸೆಪ್ಷನ್ ಏನಾದ್ರು. ಸುಮ್ಕಿರು. ಇವಾಗ ಆಯ್ತು, ಎಲ್ಲಿಂದ ಎಲ್ಲೋದ್ರು ನೀನು ಅವಳಿಗೆ ಮಗಳಂತಾನೆ ಕರಿಬೇಕು, ನಿನ್ಗೆ ಅವಳು ಅಪ್ಪ ಅಂತಾನೆ ಕರಿಬೇಕು. ಏನ
ತಪ್ಪು ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಮಕ್ಕಳು. ಈಗ ತಪ್ಪು ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ನಾವು ಹಂಗೆ ಬಿಟ್ಬಿಡಕ್ ಆಗುತ್ತಾ? ನೀನು ಹಿಂಗೆ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲ. ಬಾ, ಇರ್ಲಿ ಮಾಮೂಲಿ ಇವೆಲ್ಲ ಇದ್ದಿದ್ದೇನೆ, ಯೋಚನೆ ಮಾಡ್ಬೇಡ್ಕೊಂಡು ಬಾರಣಯ್ಯ. ನಮ್ಗೇನ ಮದುವೆ ಆಗಿದ್ದಾರೆ ತಾನೇ, ಇಷ್ಟಪಟ್ಬಿಟ್ಟು ಒಬ್ರಿಗೊಬ್ರು ಆಗ್ಲಿ, ಏನು ಬೇಜಾರೇನಿಲ್ಲ. ಆದ್ರೆ ಏನಂದ್ರೆ ಸಂಸಾರ ಚೆನ್ನಾಗಿ ಮಾಡ್ಕೊಂಡು ನೆಮ್ಮದಿಯಾಗಿ ಹೋಗ್ಬಿಟ್ರೆ ಸಾಕು ನಮ್ಗೆ. ಇನ್ನೇನಂದ್ರು ಬೇಡ ತಲೆನೋವು. ಸುಮ್ಕಿರು, ಆಯ್ತು ಬಾ. ನಾನು ಇದೀನ್ ಕಣ್ ಬಾರಣಯ್ಯ, ನಾನಿರೋವರೆಗೂ ನೀನ್ ಯಾಕೆ ಯೋಚನೆ ಮಾಡ್ತೀಯ? ಅಲ್ಲ ಕಡ್ಲ ಪಾಪ, ಅಲ್ಲ ಕಳ್ಳ ರಂಗಪ್ಪ, ನನಗೆ ಇಷ್ಟೊಂದೆಲ್ಲ ಮೋಸ ಮಾಡಿದ್ದಾರೆ. ಅವ್ನು ನನ್ನ ಬಾಮೈದ ನೋಡಿದೆ, ಅವನಿಗೆ ಕೆಲಸದಿಂದ ತೆಗೆದುಬಿಟ್ಟೆ, ತೋಟದಿಂದ ಓಡಿಸ್ಬಿಟ್ಟೆ ಅಂತ ಅದೇ ಕೋಪದಿಂದ ಅವನ ನನ್ನ ಮಗಳಿಗೆ ಮದುವೆ ಮಾಡ್ಕೊಂಡು ಹೋಗಿದ್ದಾನ ಅವನು ನನ್ನ ಚಾಲೆಂಜ್ ಮೇಲೆ. ಇಂಥ ನನ್ನ ಜೊತೆನೆ ಇದ್ಬಿಟ್ಟು ಇಷ್ಟು ವರ್ಷದಿಂದ ನನಗೆಲ್ಲ ಮೋಸ ಮಾಡಿದ್ದಾರೆ. ನನ್ನ ತೋಟದಲ್ಲಿ ಇದ್ದಿದ್ದೆಲ್ಲ ಅದನ್ನು ಎಲ್ಲ ಮಾರ್ಕೊಂಡು ತಿಂದಿದ್ದಾರೆ. ಅಂತವ್ರು ಅಂತ ಮನೆಗೆ ಹೋಗ್ಬಿಟ್ಟು ಇವಳು ಮದುವೆ ಆಗಿದ್ದಾಳೆ ನನ್ನ ಮಗಳು. ಇಷ್ಟೊಂದೆಲ್ಲ ಮುದ್ದಾಗಿ ಸಾಕಿ ಇಷ್ಟೊಂದೆಲ್ಲ ನಾನು ತ್ಯಾಗ ಮಾಡಿದ್ದೀನಿ, ಕಷ್ಟಪಟ್ಟಿದ್ದೀನಿ. ಬಿಸಿಲು, ನೀರು, ಮಳೆ, ಗಾಳಿ ಏನು ನೋಡ್ದಂಗೆ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ಕಷ್ಟಪಟ್ಬಿಟ್ಟು ಕೆಲಸ ಮಾಡಿದ್ದೀನಿ. ಅಷ್ಟೊಂದೆಲ್ಲ ಕಷ್ಟಪಟ್ಟು ಅವಳಿಗೆ ಓದಿಸಿ ಬರ್ಸಿ ಅವಳು ಹೇಳ್ದಂಗೆ ಅವಳಿಗೆ ಒಂದು ಇವನ್ಗಾಗ್ಲಿ ಅವಳಿಗಾಗ್ಲಿ ಒಂಚೂರು ಕಷ್ಟ ಅಂತ ತೋರಿಸಿಲ್ಲ. ಅಷ್ಟೊಂದೆಲ್ಲ ತ್ಯಾಗ ಮಾಡ್ಬಿಟ್ಟು ಅಷ್ಟೊಂದೆಲ್ಲ ಮುದ್ದಾಗಿ ನಾನು ಸಾಕಿದ್ದಕ್ಕೆ ಏನ್ ಪ್ರತಿಫಲ ಕೊಟ್ರು ಇವರು? ಏನು ಕೊಡ್ಲಿಲ್ಲ. ನನಗೆ ಮೋಸ ಮಾಡ್ಬಿಟ್ರು ಇಬ್ರು ಸೇರ್ಕೊಂಡ್ಬಿಟ್ಟು. ನಾನಂತೂ ನಾನ್ ಯಾವ್ದೇ ಕಾರಣಕ್ಕೂ ನಾನು ಇರೋವರೆಗೂ ಮಾತ್ರ ಅವಳಿಗಂತೂ ನಾನು ಕ್ಷಮಿಸಲ್ಲ ಕಣ ಅಣ್ಣಯ್ಯ. ಹೆಂಗೆ ಇವತ್ತು ಹೆಂಗೆ ಅಂದ್ಲು ಗೊತ್ತಾ ಅವಳು? ಬಾರಮ್ಮ ಮನೆಗೆ ಹೋಗೋಣ ಬಾರಮ್ಮ ಅಂತ ಕರೆದ್ರೆ ನೀನ್ ಯಾರಂತಾನೆ ಗೊತ್ತಿಲ್ಲ, ನನಗೆ ಸಂಬಂಧನೇ ಇಲ್ಲ, ಇಲ್ಲಿಂದ ಹೋಗ್ಬಿಡ್ರಿ ಸುಮ್ಕೆ ಅಂತ ಹೇಳ್ಬಿಟ್ಲು ಕಣ ಅಣ್ಣಯ್ಯ. ಹೊಟ್ಟೆಲ್ಲ ಉರ್ದೋಗಂಗ ಆಗ್ತೈತೆ. ಎಂತ ಮಾತು ಹೇಳ್ಬಿಟ್ಲು ನನ್ನ ಮಗಳು. ಇಂಥ ಮಾತು ಅನ್ನಿಸ್ಕಣಕ ನಾನು ಇಷ್ಟ ದಿವಸ ಕಷ್ಟಪಟ್ಟು ಸಾಕಿದ್ದು ಅವರಿಗೆ. ಹೇಳು ನೀನೆ. ಅಪ್ಪ ಬಿಡಪ್ಪ ಹೋಗ್ಲಿ. ಇವಾಗ ನೀನು ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಕಣಪ್ಪ. ಅಲ್ಲೇ ಮದುವೆ ಆಗಿ ಅವಳು ಚೆನ್ನಾಗಿದ್ದಾಳೆ, ಅವಳು ಗಂಡನ ಮನೇಲಿ ಅವಳು. ಈಗ ನಮ್ಗೆ ನಮ್ಮ ಅವಶ್ಯಕತೆ ಇಲ್ಲ ಅವರಿಗೆ. ಆಯ್ತು, ಅವಳಿಗೂ ಸ್ವಲ್ಪ ದಿವಸದಲ್ಲೇ ಕಷ್ಟ ಸುಖ ಏನಂತ ಗೊತ್ತಾಗುತ್ತೆ, ತಂದೆ ತಾಯಿಗಳು ಬೆಲೆ ಏನಂತ ಗೊತ್ತಾಗುತ್ತೆ. ಬಿಡು ಹೋಗ್ಲಿ. ಈಗ ಅವಳ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ. ಹೆಂಗ ಎಲ್ಲ ಒಂತವ ಚೆನ್ನಾಗಿದ್ದಾಳೆ ತಾನೆ, ಬಿಟ್ಬಿಡಪ್ಪ. ಆಯ್ತು, ಚೆನ್ನಾಗಿದ್ಬಿಡ್ಲಿ ಅವಳ ಪಾಡಿಗೆ ಅವಳು. ಅವಳಿಗೆ ಯಾವತ್ತು ಇಷ್ಟ ಬರುತ್ತೋ ಅವತ್ತೇ ಬರ್ಲಿ. ತಂದೆ ತಾಯಿಗಳು ಬೆಲೆ ಗೊತ್ತಾದ್ಮೇಲೆ ಬಿಡು ಅತ್ಲಾಗ ಹೋಗ್ಲಿ. ಈಗ ನೀನು ಮೊದಲು ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ಸುಮ್ಮನೆ ನೀನು ಆರೋಗ್ಯ ಹಾಳು ಮಾಡ್ಕೊಳಕ್ ಹೋಗ್ಬೇಡ. ನೀನು ನನ್ನ ಮಾತು ಕೇಳಪ್ಪ. ನೀನು ಬಾ ಹೋಗೋಣ ಮನೆ ಹತ್ರ ಬಾ. ಇಲ್ಲ ತೋಟದ ಮನೇಲಿ ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡು ಒಂದ್ ಗಳಿಗೆ ಕೂತ್ಕೊಂಡ ಬಾರಪ್ಪ. ಇದ್ದಿದ್ದೇನೆ ನಾವಿರೋವರೆಗೂ ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ? ಅಲ್ಲ ಕಣಪ್ಪ, ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿದ್ಯಾ ನೀನು? ಬಾ ಹೋಗೋಣ ಮನೆಗೆ ಹೋಗೋಣ ಬಾ. ಸುಮ್ಕೆ ತಿಂಡಿ ತಿನ್ನ ಮೊದ್ಲು. ತಿಂಡಿ ತಿಂದಿಲ್ವಂತೆ ಇಷ್ಟೊತ್ತಾದ್ರೂ ನೀನ್ ಆರೋಗ್ಯ ಏನಾಗ್ಬೇಡ. ಯಪ್ಪ ಭಗವಂತ, ನನ್ನ ಮಗ ದೇವ್ರಂತ ನನ್ನ ಮಗ ಗಜೇಂದ್ರ, ನನ್ನ ತಮ್ಮ ನೋಡು. ಮಗಳು ಮದುವೆ ಆಗ್ಬಿಟ್ಟಿದ್ದಾಳೆ, ನಾನು ಯೋಚನೆ ಮಾಡ್ಕೊಂಡು ಇದ್ದೀನಿ ಅಂತ ಗೊತ್ತಾಗ್ಬಿಟ್ಟು ತೋಟದಲ್ಲೆಲ್ಲ ಹುಡ್ಕೊಂಬರ್ತಿದ್ದಾನೆ. ಹುಡ್ಕೊಂಬಂದ್ಬಿಟ್ಟು ಸಮಾಧಾನ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ಇಂಥ ತಮ್ಮಂದ್ರುಗಳಿಗೆ ಇಂಥ ಮಕ್ಳುಗಳಿಗೆ ನಾನು ಅನ್ಯಾಯವಾಗಿ ಇವ್ರದ್ದು ಮಾತು ಕೇಳ್ಕೊಂಡ್ಬಿಟ್ಟು ಇಲ್ದವೆಲ್ಲ ಮೋಸ ಮಾಡ್ಬಿಟ್ಟು ಇಲ್ದವೆಲ್ಲ ಬೇಜಾರು ಮಾಡಿಸ್ಬಿಟ್ನಲ್ಲ ಭಗವಂತ. ಇದೇ ಪಾಪ ನನಗೆ. ತಿರ್ಗಾ ಈಗ ನನಗೆ ಇಷ್ಟೊಂದೆಲ್ಲ ನೋವಾಗೋದು ಕಾರಣ ಆಗ್ತಿರೋದು ಎಲ್ಲ ನನ್ನ ಬಾಮೈದ ಲೆಕ್ಕಾಚಾರಿ ಸೇರ್ಕೊಂಡ್ಬಿಟ್ಟು, ನನ್ನ ಹೆಂಡತಿ ಸೇರ್ಕೊಂಡ್ಬಿಟ್ಟು ನನಗೆ ಇಲ್ದವೆಲ್ಲ ತಲೆಗೆ ತುಂಬಿ 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 ನನ್ನ ಅಣ್ಣ ತಮ್ಮಂದ್ರಿಗೆಲ್ಲ ಮನೆ ಹತ್ರ ಕರೆದಂಗೆ, ತೋಟದ ಹತ್ರ ಬಿಟ್ಕೊಂಡಂಗೆ, ಅವ್ರ ಜೊತೆ ಜಗಳ ಮಾಡ್ಕೊಂಡಂಗೆ, ಅವ್ರಿಗೆಲ್ಲ ಬೈದಂಗೆ, ಅವ್ರ ಜೊತೆ ಎಲ್ಲ ಗುದ್ದಾಡಂಗೆ, ಬೇಜಾರು ಮಾಡ್ಕೊಂಡಂಗೆ ಎಲ್ಲ ಮಾಡಿದ್ದು ಮುಖ್ಯವಾದ ಕಾರಣನೇ ಇವರು. ಎಲ್ಲರೂ ಅವ್ರದ್ದು ಕುತಂತ್ರಗಳು ಗೊತ್ತಾಗ್ಲಿಲ್ಲ. ಇವಾಗ ಒಂದೊಂದಾಗಿ ಅವ್ರ ಸ್ವಾರ್ಥ ಬುದ್ಧಿಗಳು ಕುತಂತ್ರಗಳು ಗೊತ್ತಾಗ್ತೈತಿ. ನನಗೆ ಒಂಥರ ನಾನು ಏನಂದ್ರೆ ಅವ್ರು ಎಲ್ಲಾದ್ರೂ ಹೇಳಿದಕ್ಕೂ ಎಲ್ಲದಕ್ಕೂ ನಾನು ಕೇಳ್ಕೊಂಡು ಸುಮ್ಕಾದೆ ನೋಡು. ಅದೇ ನಾನು ಮಾಡಿದ ಮೊದಲನೇ ತಪ್ಪು. ನಾನು ಬುದ್ಧಿ ಕಲಿಬೇಕಿತ್ತು. ಬಹಳ ದಡ್ಡ ಆಗ್ಬಿಟ್ಟೆ. ಇವತ್ತು ಗೊತ್ತಾಗ್ತೈತೆ ನನ್ನ ಅಣ್ಣ ತಮ್ಮದ್ರುಗಳ ಸಂಬಂಧ ಏನಂತ. ನಾನು ಯಾವತ್ತೂ ಕೂಡ ನನ್ನ ಅಣ್ಣ ತಮ್ಮದ್ರುಗಳಿಗೆ ಬಿಟ್ಟು ಮಾತ್ರ ಇರಬಾರ್ದು. ಅವ್ರ ಜೊತೆ ಚೆನ್ನಾಗೇ ಇರಬೇಕು ನಾನು. ಅಣ್ಣಯ್ಯ, ಯಾಕ ನೀನು ಮನ್ಸಲ್ಲಿ ಏನೇನೋ ಅನ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಇವಾಗ ಯೋಚನೆ ಮಾಡ್ಬೇಡ. ಹಳೆದೆಲ್ಲ ಆಗೋಯ್ತು. ನನಗೆ ಗೊತ್ತಾಗ್ತೈತೆ ನಿನ್ನ ಭಾವನೆಗಳು, ನಿನ್ನ ಕಷ್ಟಗಳು, ನಿನ್ನ ಯೋಚನೆಗಳು ನನಗೆ ಗೊತ್ತಾಗುತ್ತೆ. ನೀನು ನನ್ನ ಸ್ವಂತ ಅಣ್ಣ ಕಣು. ನಿನ್ನ ಕಣ್ಣಲ್ಲೇ ನೀನು ಎಲ್ಲ ಕಷ್ಟಗಳು ನನಗೆ ಅರ್ಥ ಆಗುತ್ತೆ. ಆಗೋಯ್ತು. ಇವಾಗ ಬಾ. ಇವಾಗ ಯೋಚನೆ ಮಾಡ್ಕೊಂಡು ನಿನ್ಕೊಂಡ್ಬಿಟ್ರೆ ಏನು ಪ್ರಯೋಜನ ಇಲ್ಲ ಕಣ ಅಣ್ಣಯ್ಯ. ಹೋಗನ್ ಕಣ್ ಬಾ, ಹೋಗನ್ ಬರ್ರಿ. ದಿಲೀಪ ಬಾರಲ್ಲ, ಬಾರವು. ಒಂದೆರಡು ಎಳ್ನೀರು ಕಿತ್ಕ, ಹಂಗೆ ಒಂದ್ರೆಟು ಎಳ್ನೀರು ಕುಡಿಸಿ ಆಮೇಲಿಂದ ಸಮಾಧಾನ ಆಗ್ಲಿ ಒಂದ್ ಸ್ವಲ್ಪ ಟೈಮು. ಆಮೇಲಿಂದ ತಿಂಡಿ ತಿನ್ಸನಂತೆ. ಪಾಪ ಗಜೇಂದ್ರ ಓಡಗಲ್ಲ, ಕುಮಾರಣ್ಣಂಗೆ ಹೇಳ್ಬಿಟ್ಟು ಒಂದ್ರಿಟ್ಟು ಇಲ್ಲ ತೋಟದ ಮಂತ ಬರೋದು ಕೇಳು. ಕಾರ್ ತಗೊಂಬರ್ಲಿ. ಯಾಕ ಹುಷಾರ್ ಬೇರೆ ಇಲ್ಲ. ಹೋಗ್ಬಿಟ್ಟು ಒಂದ್ ಸ್ವಲ್ಪ ಆಸ್ಪತ್ರೆಗಾರ ತೋರ್ಸ್ಕೊಂಬರೋಣ ನಿಮ್ಮ ಅಪ್ಪಂಗೆ. ಯಾಕ ಮಂಕ ಆಗ್ಬಿಟ್ಟೈತೆ ಯಾಕ.